ಚೆನ್ನಾಗಿದ್ಯಾ? ಇದು ನಂಗ? ತಮಾಷೆ ಮಾಡ್ತೀಯಾ? ನಿನಗಲ್ಲ, ಇದು ನಾಳೆ ನಮ್ಮಿಬ್ಬರಿಗೂ ಹುಟ್ಟೋ ಮಕ್ಕಳಿಗೆ. ಚೆನ್ನಾಗಿದ್ಯಾ? ಚೆನ್ನಾಗಿರ್ಲೇಬೇಕು. ಸೊಪ್ಪು, ನೀನು ಸುಂದರಿ, ನಾನು ಸುಂದರ. ನಮ್ ಹುಟ್ಟೋ ಮಗಳು ವಿಶ್ವ ಸುಂದರಿ. ನೆನ್ಸ್ಕೊಂಡ್ರೆ ಖುಷಿ ಆಗುತ್ತೆ. ಸೊಪ್ಪು, ನನ್ನ ಫ್ಯೂಚರ್ ಪ್ಲಾನ್ ಏನು ಗೊತ್ತಾ? ಮೊದಲನೇದು ಹೆಣ್ಣು, ಆಮೇಲೆ ಗಂಡು. ನನಗೆರಡು ಸಾಕು ಅನ್ಸುತ್ತೆ. ನಿನಗೇನಾದ್ರು ಜಾಸ್ತಿ ಬೇಕು ಅಂದ್ರೆ ನನ್ಗೇನು ಅಭ್ಯಂತರ ಇಲ್ಲ. ನಾನು ಯಾವತ್ತಾರು ನೀನು ಮದ್ವೆ ಆಗ್ತೀನಿ ಅಂತ ಹೇಳಿದ್ದೇನೋಲೆ. ಸೊಪ್ಪು 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 ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಹೆಣ್ಮಕ್ಳೆಲ್ಲಾದ್ರೂ ಇಂಥ ವಿಷಯನ ಬಾಯ್ ಬಿಟ್ಟು ಹೇಳ್ತಾರ? ಅದೇ ತಾನೇ ಈ ಮಣ್ಣಿನ ಸಂಸ್ಕೃತಿ. ಗಂಡಸರಾದವ್ರು ನಾವೇ ಅರ್ಥ ಮಾಡ್ಕೋಬೇಕು. ನನಗೆ ಗೊತ್ತು, ಚೆನ್ನಾಗ್ ಗೊತ್ತು, ನಿನ್ ಮನಸ್ಸಿನ ತುಂಬಾ ನಾನು ಒಬ್ಬನೇ ಇರೋದು ಅಂತ. ವಾಟ್ ಅ ಸ್ಮೈಲ್, ವಾಟ್ ಅ ಶೈ. ಈ ಶತಮಾನದ ನಾಚಿಕೆ ಅಂದ್ರೆ ಇದೇನೆ. ನೀನನ್ನ ಎಷ್ಟು ಡೀಪ್ ಆಗಿ ಲವ್ ಮಾಡ್ತಿದ್ಯಾ ಅಂತ ಹೇಳೋದಕ್ಕೆ ಇದೊಂದು ರಿಯಾಕ್ಷನ್ ಸಾಕು. ಕನ್ಫರ್ಮ್, ಕನ್ಫರ್ಮ್. ಎಷ್ಟು ಕರೆಕ್ಟ್ ಆಗಿ ಹೇಳ್ತಿಯಲ್ಲೋ ಮಾವ. ಇದು ಹೃದಯಗಳ ವಿಷಯ. ನೀನು ಲವ್ ಮಾಡ್ತಿದ್ಯಾ ಅಲ್ವಾ? ಡೌಟ್ ಯಾಕೆ? ಮತ್ತೆ ಅವನ್ ಯಾಕೆ ನನ್ನ ಲವ್ ಮಾಡ್ಬೇಕು? ಯಾರದು? ಅವನು. ಯಾವ್ದಿದು ಗರಡಗಂಬ? ನಾನ್ ಲವ್ ಮಾಡ್ಬೇಕಾದ್ರೆ ಅವನು ಯಾಕೆ ಲವ್ ಮಾಡ್ಬೇಕು? ನಮಗೆಲ್ಲ ಬೈಟು ಕಾಫಿ ಕೊಡೋದು ಅಭ್ಯಾಸ ಇಲ್ಲ. ಮೊದ್ಲು ಲೈನ್ ಕ್ಲಿಯರ್ ಮಾಡ್ಕೋ. ಏನು? ಅವನ್ ಮೇಲೆ ಕೈ ಮಾಡ್ಬೇಡ ಮಾಮ. ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಕೇಳಿದ್ರೆ ಸರಿ, ಇಲ್ಲಾಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಮ್ದವ್ಗೆ ಕಾಳ. ಯಾರ ನೀನ? ಯಾರ ನೀನ? ಅವಳನ್ನ ಲವ್ ಮಾಡ್ತಾ ಇದ್ಯಾ? ಯಾಕೆ ಅವಳು ಲವ್ ಮಾಡ್ತಾ ಇದ್ಯಾ? ಮಾತಾಡ್ತಾ ಅಲ್ಲಿ ನೋಡ್ತೀಯ? ಲುಕ್ಕು ಲುಕ್ಕು ಇಲ್ಲಿ. ಹೌದು, ನಾನು ಯಾರು ಗೊತ್ತಾ? ವರದೇಗೌಡ್ರು. ವರದೇಗೌಡ್ರ ಹೆಸರು ಕೇಳಿದ್ಯಾ ನೀನು? ವೀರ ಪರಂಪರೆಯ ಟೈಗರ್. ಅವ್ರ ಹೆಸರು ಕೇಳಿದ್ರೆ ಇಡೀ ಕರ್ನಾಟಕನೇ ಒಂದ್ಸಲ ಗಡ 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 ಅಂತ ನಡುಗುತ್ತೆ. ಹೌದು, ಓನ್ ಅಂಡ್ ಓನ್ಲಿ ತೇಜ ಗೊತ್ತಾ? ಅದು ನಾನೇ. ಏನಿದು ಓರ್ಲ? ನಮ್ ಹೆಸರು ಕೇಳಿದ್ರೆ ಸಿಟಿಗೆ ಸಿಡ್ಲು ಹೊಡಿಯುತ್ತೆ. ಹುಷಾರ್. ಏನದು ಡಿಸ್ಟರ್ಬೆನ್ಸ್? ಅಣ್ಣ ಮಾತಾಡ್ತಾ ಇದ್ರೆ ಸೈಲೆಂಟ್ ಆಗಿ ಕೇಳ್ತಾ ಇರ್ಬೇಕಷ್ಟೇ. ಈ ಪುಟ್ಕೋಚಿನ ಕುದಿಗೆ ಹಾಕೊಂಡ್ಬಿಟ್ರೆ ಏನ್ ದೊಡ್ಡ ರೌಡಿ ನಾನು ನಂತರ ನೋಡಿ. ಸೊಪ್ಪು, ನನ್ನ ಫ್ಯೂಚರ್ ಬೇಬಿಯ ಮಮ್ಮಿ. ಗುಡ್ ಮಾರ್ನಿಂಗ್. ಸೊಪ್ಪು 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 ಸೊಪ್ಪು. ಯಾಕೋ ಮಾಮ, ಯಾಕೆ ಡಿಸ್ಟರ್ಬ್ ಮಾಡ್ದೆ? ನಾನೆಂಥ ರೊಮ್ಯಾಂಟಿಕ್ ಕನಸು ಕಾಣ್ತಾ ಇದ್ದೆ. ಅಯ್ಯೋ, ನಾನೇ ಡಿಸ್ಟರ್ಬ್ ಮಾಡ್ಬಿಟ್ಟ. ಸ್ವಪ್ನ, ನಿನ್ ಕನ್ಸಲ್ ಬಂದಿದ್ದು ನಾನೇ ತಾನೇ? ಈ ದಿನ್ ಬಿದ್ದಿದ್ದ ಜಾಗದಲ್ಲಿ ಇದ್ದಿದ್ದು ನಾನೇ ತಾನೇ? ಅಯ್ಯ ನಿನ್ ಮಗ, ನನ್ ಕನ್ಸಲ್ ನೀನ್ ಯಾವತ್ತೋ ಬಂದಿದ್ಯಾ? ಹಾ, ನಾನ್ ಬರ್ಲಿಲ್ವಾ? ಹಂಗಾರೆ ಈ ದುರಾತ್ಮ ಯಾರು? ಇನ್ಯಾರು? ಅವನೇ. ಅವನೇ ಅಂದ್ರೆ ಅವತ್ ನಿನಗ್ ಬಾಂಡ್ ಮಾಡಿದ್ನಲ್ಲ ಅವನೇ. ಆ ಲಂಬುನ? ಕನ್ಸಲ್ ಬರೋಷ್ಟು ಧೈರ್ಯ ಬಂತ ಅವನಿಗೆ? ಡೈರೆಕ್ಟ್ ಆಗಿ ಬರೋದ್ ಬದ್ಲು ಇಂಡೈರೆಕ್ಟ್ ಆಗಿ ಬಂದಿದ್ದಾನೆ. ನಾವು ಕೊಟ್ರ ಅವಳಿಗೆ ಇನ್ನೇನ್ ತಾನೇ ಮಾಡಕ್ಕಾಗತ್ತೆ? ಬಂದು ಹೋಗಿರ್ತಾನ ಅಷ್ಟೇ ತಾನೆ. ಅಯ್ಯೋ ಮಾಮ, ಅದನ್ ಯಾಕೋ ಕೇಳ್ತ್ಯಾ? ಏನ್? ಕಾರಿಂದ ಇಳ್ದ. ಇಳಿಲಿ ಬಿಡು, ಏನ್ ಬೆಳಗಿಂದ ಸಾಯಂಕಾಲ ತಕ ಕೂತಿರಕ್ಕಾಗ್ತಾ ಕಾರಲ್ಲಿ? ಮನೆಯೊಳಗ್ ಬಂದ. ಬರ್ಲಿ ಬಿಡು, ಏನ್ ಮನೆ ನೋಡ್ಕೊಂಡು ಹೋಗಕ್ ಬಂದಿದ್ದಾನೆ ಅಂತ ಕಾಣಿಸುತ್ತೆ. ಅವನಿಗ್ ನಾನ್ ಕಾಣಿಸ್ಲಿಲ್ಲ. ನಿನ್ನ ಐಟೆ ಯಾರಿಗ್ ತಾನೇ ಕಾಣಿಸ್ತೀಯ? ಪರವಾಗಿಲ್ಲ ಬಿಡು. ಬೆಡ್ರೂಮ್ ಬಂದ. ಅಷ್ಟೇ ತಾನೆ. ಮಂಚದ ಮೇಲೆ ಕುತ್ಕೊಂಡ. ಅದ್ರಲ್ಲಿ ಏನ್ ತಪ್ಪು? ನಾನು ಕೂತಿದ್ದೀನಪ್ಪ. ಅಯ್ಯೋ ಮಾಮ, ಕೂತಿದ್ರೆ ಪರವಾಗಿಲ್ಲ, ಬೆಡ್ಶೀಟ್ ಒಳಗೆ ಬಂದ್ಬಿಟ್ಟ. ಬೆಡ್ಶೀಟ್ ಒಳಗೆ ಬಂದ? ಹೌದು, ಅವನು ಅಲ್ಕೊಂಡು ನನ್ನ. ಸ್ಟಾಪ್! ದಯವಿಟ್ಟು ಕಂಟಿನ್ಯೂ ಮಾಡ್ಬೇಡ. ಯಾವುದೇ ಕೆಟ್ಟ ವಿಚಾರ ಈ ಕಿವಿ ಕೇಳದೆ ಇರ್ಲಿ. ತಪ್ಪು ನಿಂದೆ ಅಲ್ವಾ? ನೀ ಅವನನ್ನ ಸರಿಯಾಗಿ ಡೀಲ್ ಮಾಡ್ಲಿಲ್ಲ. ಈಗ ನೋಡು, ಮಾಡ್ತೀನಿ. ಡೀಲ್ ಆರ್ ನೋ ಡೀಲ್. ವೆರಿ ಗುಡ್, ವೆರಿ ಗುಡ್. ಹೇ, ಇಳಿಯ ಕೆಳಗೆ, ಇಳಿಯ ಕೆಳಗೆ. ಏನ್ 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 ಗುರಾಯಿಸ್ತೀಯ? ಕೆಳಗಿಳಿ ಅಂತ ಹೇಳ್ದೆ. ನನಗಿನ್ನ 1 ಇಂಚ್ ಉದ್ದ ಇದೆಯಾ? ಅಷ್ಟಕ್ಕೆ ನಾನು ನಿನಗೆ ಎದುರ್ಕೊಂಡ್ಬಿಡ್ಬೇಕಾ? ಹೇಯ್, ನಾನು ನಿನಗೆ ಏನೋ ಹೇಳ್ದೆ? ಅವಳು ತಂಟೆಗೆ ಬರಬೇಡ ಅಂತ 1000 ಸಲ ಹೇಳಿದ ನಾನು ನಿನಗೆ. ಗುಡ್ ಬಾಯ್, ವೆರಿ ಗುಡ್ ಬಾಯ್. ನನ್ನ ಮಾತಿಗೆ ಬೆಲೆ ಕೊಟ್ಟೆ. ಬಟ್ ಅವಳು ಕನಸಲ್ಲಿ ಹೆಂಗೋ ಬಂದೆ? ಬರೋದಕ್ಕೆ ಪರ್ಮಿಷನ್ ಯಾರೋ ಕೊಟ್ಟಿದ್ದು ನಿನಗೆ? ಕನಸಲ್ಲಿ ಕಾರಲ್ಲಿ ಬಂದೆ, ಓಕೆ. ಮನೆ ಒಳಗಡೆ ಹಾಲಿಗೆ ಬಂದೆ, ಓಕೆ. ಬೆಡ್ರೂಮ್ಗೆ ಬಂದೆ, ಓಕೆ.
ಬೆಡ್ ಮೇಲೆ ಬಂದೆ, ಅದು ಓಕೆ. ಆದ್ರೆ ಬೆಡ್ಶೀಟ್ ಒಳಗೆ ನತ್ಯ ನತ್ಯ ಲವರ್ಸ್ ಮಧ್ಯದಲ್ಲಿ ಸ್ಪೂನ್ ಯಾಕೆ? ಒಂದೇ ಕೇಕ್ ಅಲ್ಲಿ ಇಬ್ಬಿಬ್ರು, ಆ ಕಡೆ ಅವಳು ಈ ಕಡೆ ನಾನು. ಸೊಪ್ಪು ಸೊಪ್ಪು ನನ್ ಡಿಸ್ಟರ್ಬ್ ಮಾಡ್ಬೇಡ ಮಾಮ, ನಾನಿಲ್ಲಿಲ್ಲ. ನೀನು ಇಲ್ಲಿಲ್ವಾ? ಇನ್ನೆಲ್ಲಿದ್ಯಾ? ಅವನ್ ಕನ್ಸಲ್ಲಿದ್ದೀನಿ. ಅವನ ಕನ್ಸಲ್ಲ, ಅವನ ಕನ್ಸಲ್ಲಿ ಇವಳ ಕನ್ಸಲ್ಲಿ ನೀನ್ ಬರಬೇಡ ಅಂದ್ರೆ ನಿನ್ನ ಕನ್ಸಲ್ಲಿ ಇವಳು ನಡ್ಕೊಂಡು ಹೋಗ್ತಾ ಇದ್ಯಾ. ಮುಂದಿನ ಬಾಗಲ ಹಾಕಿದ್ರೆ ಹಿಂದಿನ ಬಾಗಲಲ್ಲಿ ಬರ್ತೀಯಾ. ಹೊಸ ಹೊಸ ಟೆಕ್ನಿಕ್ ನೆಲ್ಲ ಕಂಡಿಡ್ತಾ ಇದ್ಯಾ ಮಗನೇ. ಇವತ್ತು ನಿನ್ನ ಲವ್ ಚಾಪ್ಟರ್ ನ ಕ್ಲೋಸ್ ಮಾಡ್ತೀನಿ. ಅಣ್ಣ ಲೋಡ್ ಆಯ್ತು. ಹೇಳೋದ್ ಅರ್ಥ ಆಗಲ್ವಾ ನಿನಗೆ? ಯಾವ ಭಾಷೆಯಲ್ಲಿ ಹೇಳ್ಬೇಕ? ಏನ್ ಅನ್ಕೊಂಡಿದ್ದೆ ನನ್ನ ನೀನು? ಆ ಸಿಂಹ, ಆ ಹುಲಿ, ಆ ಚಿರತೆ, ಆ ಹಂದಿ. ಇದ್ ನಾನು ಹೇಳ್ಕೊಟ್ಟಿರ್ಲಿಲ್ವಲ್ಲ? ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಸಾಕ್ ಇದ್ದಿದ್ ಮೂರು ಮುಗಿದೋಯ್ತು. ದೊಡ್ಡ ದಾರಾನೇನ ನೀನು? ಜೊಟ್ಟು ನಾನು ಏನ್ ಅನ್ಕೊಂಡಿದ್ದೆ ನೀನು? ಅವಳ ಕನ್ಸಲ್ಲಿ ನೀನ್ ಬರಬೇಡ ಅಂದೆ, ಓಕೆ. ಆದ್ರೆ ನಿನ್ ಕನ್ಸಲ್ಲಿ ಅವಳನ್ನೆಗೋ ಹೇಳ್ಕೊಂಬಂದೆ. ತೇಜ 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 ಅಂದ್ರೆ ತೇಜ ಅಂದ್ರೆ ನನ್ನ ಪವರ್ ನಿನಗಿನ್ನೂ ಗೊತ್ತಿಲ್ಲ ಮಗನೇ. ಇವತ್ತು ನಿನ್ನ ಒಂದು ಗತಿ ಕಾಣಿಸ್ತೇ ಬಿಡಲ್ಲ. ಇವತ್ತೊಂದು ಡಿಸೈಡ್ ಆಗ್ಲೇಬೇಕು. ಒಂದು ನೀನು ಇಲ್ಲ ನಾನು. ಇದೇನ್ ದೀಪಾವಳಿಯಲ್ಲಿ ಮಕ್ಕಳಾಡ ಪಟಾಕಿ ಗನ್ನ? ಇಂಥ ಗನ್ನ ನಾವೆಷ್ಟು ನೋಡಿಲ್ಲ. ಲೋ ಪೆಂಗ, ಇವರೇ ಕಣೋ ತೇಜ. ನಿಮ್ಮಿಬ್ಬರ ಮಧ್ಯೆ ನಾನು ಅದೇ ಕೆಲಸ ತಾನೇ ಮಾಡ್ತಾ ಇರೋದು. ಏನು ಯಾಕೋ ಅಲ್ಕೋತಿದ್ಯಾ? ಬಾರೋ ನನ್ ಪಕ್ಕದಲ್ಲಿ ಕೂತ್ಕೊಳ್ಳೋ. ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಯಾಕೆ? ಸೊಪ್ಪು, ನಿನ್ನ ಸ್ಕೀಮ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿನ್ನ ಲವ್ ನ ಅಲ್ಲಿ ಪಾಸ್ ಮಾಡೋದಕ್ಕೋಸ್ಕರ ನನ್ನ SMS ತರ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಸೊಪ್ಪು, ನಿನ್ ಮೇಲೆ ನಾನು ಎಷ್ಟೊಂದು ಪ್ರೀತಿ ಇಟ್ಟಿದ್ದೆ. ಈ ಸೋದರ ಮಾವನಿಗೆ ಸೊಪ್ಪು ಹಾಕ್ಬಿಟ್ಟು ಪಕ್ರ ಮಾಡ್ಬಿಟ್ಟೆ. ಅದಲ್ಲ ಕಣೋ ಮಾಮ. ಸಾಕು, ನಿನ್ ಸಾವಾಸ ಸಾಕು ಸಾಕು. ಹಾಯ್, ಐ ಆಮ್ ರಘು. ಅದಕ್ಕೇನಿವಾಗ? ಅದು ಐ ಲೈಕ್ ಯು. ಗುರುವೇ 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 ಗುರುವೇ, ಬೇಡ ಬೇಡ ಅಂದ್ರೆ ಬೇಡ. ಒಬ್ಬ ಅನುಭವಿಸ್ತಾ ಹೇಳ್ತಾ ಇದೀನಿ. ಇವಳು ಮಾತ್ರ ಲೈಕ್ ಮಾಡಬೇಡ. ಇವಳು ಸ್ಕೆಚ್ಚೇ ಯಾರಿಗೂ ಅರ್ಥ ಆಗಲ್ಲ. ಕೈ ಕಾಲು ಮೂಗು ಮುಖ ಎಲ್ಲ ಉದ್ದುದ್ದಕವೆ. ಯಾಕೆ ಹಾಳು ಮಾಡ್ಕೋತೀಯ? ಶಟ್ ಅಪ್ ಮ್ಯಾನ್. ಅನುಭವಿಸ್. ಅದು ಆಮೇಲೆ ಅದು ಐ ಲವ್ ಯು. ನಾನ್ ನಿನ್ನ ಲವ್ ಮಾಡ್ಬೋದು, ಆದ್ರೆ ನನ್ನ ಇನ್ನೊಬ್ಬ ಲವ್ ಮಾಡ್ತಿದ್ದಾನಲ್ಲ. ಯಾರದು? ಅದೇ ಸೀನ್ ರಿಪೀಟ್ ಆಗ್ತಾ ಇದೆ. ಅವನು ಮ್ಯಾಟ್ರ್ ಕ್ಲಿಯರ್ ಆದ್ರೆ ನೀನ್ ನನ್ ಲವ್ ಮಾಡ್ತೀಯಾ? ವೈ ನಾಟ್? ಶ್ಯೂರ್. ನನಗೆ ಒಂದು ಮಾತ್ರ ಆಯ್ತು, ಇವನಿಗೆ 2 ಆಯ್ತದೆ. ಹೌದು. ಎಷ್ಟು ವರ್ಷದ ಮನೆ ಇದು? 120 ವರ್ಷದ ಮನೆ. ಅವಾಗ ತಾವೇನ್ ಓದ್ತಾ ಇದ್ರಿ? ಸಾರಿ, ಅವಾಗಿನ ತಾವು ಮ್ಯಾನುಫ್ಯಾಕ್ಚರೇ ಆಗಿರ್ಲಿಲ್ಲ.
ಇವನ ಹೆಸರು ರಂಗ, ತೇಜನ ಶಿಷ್ಯ. ಈ ಬ್ಯಾಗ್ ತಗೊಂಡೋಗಿ ರೂಮಲ್ಲಿ ಇಡು. ಇಡ್ಲಿ ತಿನ್ನ ಊಟ ಅದು. ಯಾಕೆ ಸ್ವಾಮಿ, ಏನಾಯ್ತು? ಯಾಕೆ ಇಷ್ಟೊಂದು ಬೆವರ್ತಾ ಇದ್ದೀರಾ? ಏನ್ ಕಾರಣ? ಎಲ್ಲ ಚೆನ್ನಾಗಿದೆ ತಾನೆ? ಅಯ್ಯೋ, ಅದ್ ಏನ್ ಸನ್ನೆ ಮಾಡ್ತೀರಾ? ನಿಮ್ಮೂರ್ ಭಾಷೆ ನಮ್ಗೆ ಅರ್ಥ ಆಗಲ್ಲ ಬಿಡಿ ಸ್ವಾಮಿ. ಅನ್ನ ಸೀದೋಗ್ತಾ ಇದೆ ನೋಡ್ಲಾ? ಬಾಬಾ 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 ಬಾಬಾ, ಇದೇನ್ ಮನೇನಾ ಇಲ್ಲ ಮದುವೆ ಛತ್ರನ? ಎಷ್ಟಿಂತರ ಇಷ್ಟೊಂದ ಬೇಸದು. ಮೂದೇವಿ, ಹಂಗೆಲ್ಲ ಮಾತಾಡ್ಬೇಡ. ಈ ಮನೇಲಿ ಒಲೆ ಉರಿತಾನೇ ಇರುತ್ತೆ, ಅನ್ನ ಬೇಯ್ತಾನೇ ಇರುತ್ತೆ, ದಾಸೋಹ ನಡೀತಾನೇ ಇರುತ್ತೆ. ಈ ಮನೇಲಂತೂ ಒಲೆ ಆರಿದ ಉದಾಹರಣೆನೇ ಇಲ್ಲ. ಅದ್ ಏನೇ ಹೇಳುವತ್ತೆ, ಈ ವಯಸ್ಸಲ್ಲೇ ನೀನ್ ಎಷ್ಟು ಸುಂದರವಾಗಿದ್ಯಾ ಅಂದ್ರೆ ಅಬ್ಬಬ್ಬಬ್ಬ. ಇನ್ ನನ್ ವಯಸ್ಸಲ್ಲಿ ಹೇಗಿರ್ಬೋದು? ನಿನ್ನಷ್ಟು ಕೆಟ್ಟದಾಗಂತೂ ಇರಲ್ಲ. ಏಯ್, ಕೂತ್ರು. ನಾನು ಸುಂದರವಾಗಿದ್ದೀನ? ಮತ್ತೆ ಆಪಲ್ ಆಪಲ್ ತರ ಕಾಣ್ತಿದ್ದೀರಾ. ಆಪಲ್ ನಾಚ್ಕೋತಾ ಇದೆ. ಅದೇ ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಹಂಗಂದ್ರೆ ಲವ್ ಮ್ಯಾರೇಜ್ ಅಂದ್ರೆ ನೀವಾಗಿ ಹೋಗಿ ಹಳ್ಳಕ್ ಬೀಳೋದು. ಅರೇಂಜ್ ಮ್ಯಾರೇಜ್ ಅಂದ್ರೆ ಎಲ್ಲಾರು ಸೇರ್ಕೊಂಡು ನಿಮ್ಮನ್ನ ಹಳ್ಳಕ್ ತಳ್ಳೋದು. ಅದೆಲ್ಲ ಈಗ ಯಾಕೆ? ಇವಳ ಲೈನ್ ಕ್ಲಿಯರ್ ಆಗ್ಬೇಕಲ್ಲ ಅದಕ್ಕೆ. ಸುಮ್ನಿರೋ. ನೀವು ಎಲ್ಲೋ ನೀರ್ ಹೋಗುವಾಗ ನಮ್ಮ ಮಾವನ್ ನೋಡಿ ಕಣ್ಣು ಹೊಡೆದಿರ್ತೀರಾ, ಅವರು ನಿಮ್ಗೆ ಕಲ್ಲು ಹೊಡೆದಿರ್ತಾರೆ. ಅಪ್ಪ ಅವ್ವ, ಅಯ್ಯೋ ಬಾಳೆ ಸುಪ್ನತ್ತಿ, ಏನೇ ಮಾಡ್ತಿದ್ಯಾ? ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ ಅತ್ತೆ? ಏ ಸ್ವಪ್ನ, ಹಳೆ ಕಾಲದಲ್ಲಿ ಉಳುಕಿ ಜಾಗನ ತಿಕ್ಬೇಕಾದ್ರೆ ಸೋಬನ ಪದ ಹಾಡ್ತಿದ್ರಂತೆ. ಹಂಗ್ ಮಾಡೋದ್ರಿಂದ ನೋವು ಗೊತ್ತಾಗಲ್ವಂತ. ಏ ಲೂಸೋ, ನನಗೆಲ್ಲ ಹಾಡ್ ಬರುತ್ತೆ. ನನಗ್ ಬರುತ್ತಲ್ಲ ಹಾಡು. ಉಳುಕಿದ ಸೊಂಟ ತಾನೆ. ಸೊಂಟ ಕನಕ ನಕ್ಕ 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 ನ, ಸೊಂಟ ಕನಕ ನಕ್ಕ 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 ನ. ಸೊಂಟ ನೋವಿಂದ ಸಾಯ್ತಾ ಇದೀನಿ. ಸೊಂಟ ನಾಲ್ಕು ನಾಲ್ಕು ಬಡ್ಡೆ ಕಟ್ಟಲೆ. ಸೊಂಟದ ವಿಷಯ ಬ್ಯಾಡವ ಶಿಷ್ಯ, ಇಲ್ಲಿಗಿಂತ ವಾಸಿ ಕಣೋ ನಮ್ಮನೆ ಶಿಷ್ಯ. ಸೊಂಟ ಕನಕ ನಕ್ಕ 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 ನಕ್ಕ. ರಂಗನ ಕಾಟ ತಡೆಯಕ್ಕಾಗ್ತಾ ಇಲ್ಲ. ಹೋಗೋಣ ಅಂದ್ರೆ ಸುನಿಲ ಸುನಿಲ, ನಂಗೆ ಒಂದ್ ಹೆಲ್ಪ್ ಮಾಡ್ತೀನೋ? ಲೈಫ್ ಲಾಂಗ್ ಅದನ್ನೇ ತಾನೇ ಮಾಡ್ತಾ ಇದೀನಿ. ಏನ್ ಹೇಳು? ನಾನು ಹಾ. ತೇಜನ್ ಜೊತೆ ಹಾ. ಪಿಕ್ಚರ್ ನೋಡ್ಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಗೌಡ್ರ ಹತ್ರ ಪರ್ಮಿಷನ್ ಇಸ್ಕೊಟ್ಯಾ ಮಾಮ? ಮಾಮಾನ ಕನ್ಫರ್ಮ. ಬ್ಯಾಗು ಛತ್ರಿ ನಾಮ ಮೂರಿಲ್ಲ. ಈಗ ಮಾಡ್ತಾರ ಕೆಲ್ಸ ಹೆಚ್ಚು ಕಮ್ಮಿ ಅದೇ ಆಗಿದೆ. ಬಾ, ನಾನು ಹಣೆ ಬರ ಏನು ಮಾಡಕ್ಕಾಗಲ್ಲ. ನಡಿ. ಅಪ್ಪಾಜಿನ ಒಂಟಿ ಆಗ್ಬಿಟ್ಟು ಎಲ್ಲೂ ಬರಲ್ಲ ಅಂತ ಹೇಳ್ದೆ ತಾನೆ ನಾನು. ಅಯ್ಯೋ ಬಾಸು, ಅಪ್ಪ ಅವರೇ ನಿಮ್ ಮನೇಲಿ ಒಂಟಿ ಆಗಿರೋದಿಲ್ಲ. ಬಾಗ್ಲಿದೆ, ಕಂಬ ಇದೆ, ಕಿಟಕಿ ಇದೆ, ತಾತ ಅವ್ರ ಫೋಟೋ ಇದೆ ಜೊತೆಗೆ. ಈ ಮನೇಲಿ ಎಲ್ಲಾರು ಬರೀ ಲುಕ್ ಕೊಡೋರೆ ಆದ್ರು ತಾತನ ಫೋಟೋನು ಲುಕ್. ಈ ಮನೆ ಸವಾಸ ಸಾಕು. ನಾನಿರಲ್ಲ ಅಂದ್ರೆ ಇರಲ್ಲ. ಎಲ್ಲ ನೋಡಿದ್ರೆ ಅವನೇ ಕಾಣಿಸ್ತಾನೆ. ಮಲ್ಕೊಂಡ್ರು ಅವನೇ, ಇದು ಹೋದ್ರು ಅವನೇ. ಇದು ಆಗಲ್ಲ. ಹೋಗ್ತಿದ್ಯಾ? ಸೊಪ್ಪು, ನಾನು ಈ ಮನೇಲಿ ಇರಲ್ಲ. ಹೋಗ್ತೀನಿ ಅಂದ್ರೆ ಹೋಗ್ತೀನಿ ಅಷ್ಟೇ. ಯಾಕೆ? ಏನಾಯ್ತು? ಇದಕ್ಕೆ ಸ್ವಪ್ನ ಬೈಲಿ. ಈ ನನ್ ಮಗನ ಕಾಟ ಈ ಮನೇಲಿ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಯಾವತ್ತೋ ಒಂದಿನ ತಿಳಿದೆ, ಈ ನನ್ ಮಗನ ಅರ್ಧ ಮೀಟರ್ ಬಟ್ಟೆ ಅರ್ಧ ಹಾಕ್ಬಿಟ್ಟೆ ಅಷ್ಟೇ. ಅದಕ್ಕೋಸ್ಕರ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಅವಾಗ ಆಗ ಒಲಿ ತರ ಕಾಟ ಕೊಡ್ತಾವನಿ ನನ್ನ ಮಗ. ಬೇಕಾದ್ರೆ ನನ್ ಬಟ್ಟೆ ಹರ್ಕೊಳ್ಳಂದ್ರು ಕೇಳ್ತಾ ಇಲ್ಲ. ಯಾಕೋ ಕೊಬ್ಬ? ಒಬ್ಬ ನಾನಲ್ಲ ಅವಳು. ಅಮ್ಮ ನಾನೇನು ಮಾಡ್ಲಿಲ್ಲಮ್ಮ, ಸುಮ್ನೆ ಹಿಂಗ್ ನೋಡ್ದೆ. ಇದು ಸಾಲ್ದ. ಇದಕ್ಕೆ ನಂಗೆ ನೀರು ಹಿಡಿತಾ ಇರೋದು. ಸ್ವಪ್ನ, ಈ ನನ್ನ ಮಗ 3 ಮರ್ಡರ್ ಮಾಡೋಣ. 33 ಈ ನನ್ನ ಮಗನ್ ನೋಡ್ದ ಹೆಣ ಕೊಯ್ಯೋಂಗಿದ್ದಲ್ಲ. ಅದೇ ನಮ್ ಕುಲ್ ಕಸ್ಬು. ನೋಡ್ದ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾವನೆ. ಈ ಅಮಾವಾಸ್ಯೆ ಒಳಗೆ 34ನೇ ಮರ್ಡರ್ ಮಾಡ್ತೀನಿ ಅಂತ ಜ್ಯೋತಿಷ್ರು ಹೇಳಿದ್ದಾರೆ. 34ನೇ ಮಾಡಿ ನಂದಲ್ಲಪ್ಪ. ಏನು? Then no problem. Have a safe journey. ಬ್ಯಾಗ್ ತೋರ್ಸ್ಕೊಂಡು ಹೋಗ್ತಾವಳಲ್ಲಪ್ಪ. ನನ್ನ ಸುಂದರವಾದ ಲವ್ ಸ್ಟೋರಿಗೆ ಇಂತ ಒಂದು ಕೆಟ್ಟ ಕ್ಲೈಮ್ಯಾಕ್ಸ್ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾಲದಿಂದ ಕವಿಗಳೆಲ್ಲ ಪಡ್ಕೊಂಡು ಸತ್ರು. ಈ ಹುಡುಗಿರ್ ನಂಬಾರ್ದು ಅಂತ. ನನ್ನ ಜನ್ಮ